ವೆಲ್ಕಮ್ ಬ್ಯಾಕ್ ಟು VNK ಪಯಣ. ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವು ಕಂಬಳಿಪುರದ ಕಾಟೇರಮ್ಮನ ಟೆಂಪಲ್ಗೆ ಹೊಂಟೀವಿ. ಸೊ ಈ ಟೈಮ್ ಮುಂಜಾನೆ 7:30 ಆಗ್ಯದ. ನೀವು ನೋಡ್ಬೋದು, ನಾವು ಇವಾಗ ತಿರುಪತಿ ಮತ್ತು ಬೆಂಗಳೂರು ಹೈವೇ ಒಳಗದೀವಿ. ಹೊಸಕೋಟೆಯಿಂದ ಒಂದು ಲೆಫ್ಟ್ ಸೈಡಿಗೆ ರೋಡ್ ಹೋಗ್ತದೆ. ಆ ರೋಡ್ಲಿಂದ ಒಳಗೆ ನಿಮ್ಗೆ ಸುಮಾರು ಒಂದು 8 ಕಿಲೋಮೀಟ್ರ್ ಹೋದ್ರೆ ಕಾಟೇರಮ್ಮ ಟೆಂಪಲ್ ಅದ. ಬರ್ರಿ ಟೆಂಪಲ್ ತೋರಿಸೋಣ ಮತ್ತು ಕಾಟೇರಮ್ಮನ ದರ್ಶನ ಮಾಡ್ಕೊಳ್ಳೋಣ. ಯಾವ ಥರ ಈ ಕಡೆ ಜನ ಹರಕೆ ಕಟ್ಕೊತಾರ, ಯಾವ ಥರ ಹರಕೆ ತೀರಿಸ್ತಾರ. ಸೊ ನಾನು ಕೇಳಿರೋ ಪ್ರಕಾರ ಈ ಕಂಬಳಿಪುರ ಕಾಟೇರಮ್ಮ ಟೆಂಪಲ್ ತುಂಬ ವಿಶೇಷವಾಗದ. ಸೊ ಯಾಕಂದ್ರೆ ಅಲ್ಲಿ ಒಂದು ಸುಮಾರು 350 ವರ್ಷದ ಹಳೆ ಆಲದ ಮರ ಅದ. ಆ ಆಲದ ಮರಕ್ಕೆ ಈಗಿನ ಜನ ಇಲ್ಲೆಲ್ಲ ಸುತ್ತಮುತ್ತ ಜನ ಏನು ಮಾಡ್ತಾರೆ ಅಂದ್ರೆ ಅವ್ರ ಹರಕೆಗಳ್ನ ಅಲ್ಲೇ ತೀರಿಸ್ತಾರ. ಬರೀ ನಮ್ಮ ಬ್ಲಾಗ್ನ ಅಲ್ಲಿ ಕಂಟಿನ್ಯೂ ಮಾಡೋಣ. ಈ ವಿಡಿಯೋನ ಲಾಸ್ಟ್ ಮಟ್ಟ ನೋಡ್ರಿ. ಇನ್ನೂ ಮಟ್ಟ ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ನೋಡ್ರಿ ಗುಡಿಗೆ ಹೋಗೋ ಎಂಟ್ರೆನ್ಸ್. ಇಲ್ಲಿ ಮ್ಯಾಗ್ ಬೋರ್ಡ್ ಹಾಕ್ದಂಗೆ ಅಮ್ಮ ಶಕ್ತಿ ಪೀಠ ಅಂಥೇಳಿ. ಅಲ್ಲಿಂದ ನಾವು ಸ್ವಲ್ಪ ಮುಂದಕ್ಕೆ ಬಂದ್ವಿ. ಬಂದ ಕೂಡಲೇ ಬಲ್ಕಿನ ಸೈಡ್ ಒಂದು ಗಣಪತಿ ಗುಡಿ ಇತ್ತು. ಯೂಶ್ವಲಿ ಇಲ್ಲಿ ಬರೋರು ಎಲ್ಲನೂ ಫಸ್ಟಿಗೆ ಗಣಪಗೆ ಒಂದಿಷ್ಟು ಗರ್ಕಿ ಏರಿಸಿ ನಮಸ್ಕಾರ ಮಾಡಿ ಮುಂದಕ್ಕೆ ಹೋಗ್ತಾರೆ. ಅದೇ ಥರ ನಾವು ನಮಸ್ಕಾರ ಮಾಡಿ ಮುಂದಕ್ಕೆ ಹೋದ್ವಿ. ನಾವೊಂದು ಸ್ವಲ್ಪ ಅರ್ಲಿ ಮಾರ್ನಿಂಗ್ ಜಲ್ದಿ ಹೋಗಿದ್ವಿ. 8 ಆಗಿತ್ತು ಅಲ್ಲಿಗೆ ಹೋಗೋಷ್ಟಿಗೆ. ಸೊ ಸ್ವಲ್ಪ ರಶ್ ಕಡಿಮೆ ಇತ್ತು. ಬರ್ರಿ ನಾವು ದರ್ಶನಕ್ಕೆ ಪಾಳೆ ಹಚ್ಚೋಣ. ಇಲ್ಲಿ ಒಳಗೆ ದರ್ಶನಕ್ಕೆ ಪಾಳೆ ಹಚ್ಬೇಕಂತ ಬಂದ್ವಿ. ಇಲ್ಲಿ ನೋಡಿದ್ರಾಗೆ ಜನ ಮಂದಿ ಏನೇನೋ ಕಟ್ಟ್ಯಾರ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಒಟಿ ಪಾಕೆಟ್ನೂ ಕಟ್ಟ್ಯಾರ. ಅದೇ ಥರ ನಾವು ನೋಡ್ಕೋತ ಮುಂದಕ್ಕೆ ಬಂದ್ವಿ. ಒಂದಿಷ್ಟು ಗುಳಿಗೆ ಚೀಟಿ, ಫೋಟೋ, ಡಾಕ್ಟ್ರ್ ಬರೆದು ಕೊಟ್ಟು ಪ್ರಿಸ್ಕ್ರಿಪ್ಷನ್, ಹೊಲದು ಉತಾರಿ, ಹಂಗೆ ಇಲ್ಲಿ ನೀವು ನೋಡ್ಬೋದು ಒಂದಿಷ್ಟು ವಿಮಲ್ ಚೀಟ, ತಂಬಾಕು ಚೀಟಿ ಎಲ್ಲನೂ ಕಟ್ಟ್ಯಾರ. ಇದನ್ನೆಲ್ಲ ನೋಡಿದ ಮ್ಯಾಗ ಏನು ಅನ್ನಿಸ್ತಂದ್ರೆ ಜನರಿಗೆ ದೇವಿ ಮ್ಯಾಗಿರೋ ಭಕ್ತಿ ಮತ್ತು ಇದೆಲ್ಲನೂ ಅವ್ರ ಮ್ಯಾಗ ಬಿಟ್ಟದ್ದು. ಇದಕ್ಕೇನು ಹೇಳಕ್ಕೂ ಆಗಂಗಿಲ್ಲ, ಏನೂ ಇಲ್ಲ. ಸೊ ಹಂಗೆ ಈ ದೇವಸ್ಥಾನಕ್ಕೆ ನಿಮಗೆ ಬರಬೇಕಾದ್ರೆ ಬಸ್ಸಿನ ವ್ಯವಸ್ಥೆ ಅದ. ಯಲಹಂಕಲಿಂತ್ರ ಮತ್ತು ಮೆಜೆಸ್ಟಿಕ್ಕಿಂದ ವ್ಯವಸ್ಥೆ ಅದ. ಮತ್ತು ಇಲ್ಲಿ ನೀವು ಹೊಸಕೋಟೆಗೆ ಬಂದ್ರೆ ಹೊಸಕೋಟೆಲಿತ್ರನೂ ಒಂದಿಷ್ಟು ಆಟೋ ಮತ್ತು ಟಮ್ ವ್ಯವಸ್ಥೆನೂ ಅದ. ಹಾಗೆ ಇವೆಲ್ಲ ಏನೇನು ಕಟ್ಟ್ಯಾರಂತ ಮುಂದೆ ನೋಡ್ಕೋತ ಬರೋದಕ್ಕೆ ನಮ್ಗೊಂದು ಏನೋ ಒಂದು ವಿಚಿತ್ರ ಚೀಸ್ ಕಣ್ಣಿಗೆ ಬಿತ್ತು. ಏನಪ್ಪ ಅದು ಅಂದ್ರೆ ಇಲ್ಲೊಬ್ರು ಯಾರೋ BCom 5th ಸೆಮಿಸ್ಟರ್ ಕ್ವಶನ್ ಪೇಪರ್ನೂ ಕಟ್ಟಿ ಹೋಗಿದ್ರು. ಅದನ್ನೆಲ್ಲ ನೋಡ್ಕೊಂಡು ನಾವು ಮುಂದಕ್ಕೆ ಬಂದ್ವಿ. ಗರ್ಭಗುಡಿ ಸಮೀಪ ಬರೋಷ್ಟ್ರಾಗೆ ಗರ್ಭಗುಡಿ ಮುಂದೆ ಒಂದು ಕಂಬ ಇತ್ತು. ಅದ್ರ ಮ್ಯಾಗು ದೇವಿ ಮೂರ್ತಿ ಕೆತ್ತಾರ ನೋಡ್ಬೋದು. ಅದನ್ನು ನೋಡ್ಕೊಂಡು ದೇವಿ ದರ್ಶನಕ್ಕೆ ಪಾಳ್ಯಕ್ಕೆ ಬಂದ್ವಿ ರೀ. ದರ್ಶನ ಮಾಡ್ಕೊಂಡು ನಾವು ಹೊರಗೆ ಬಂದ ಕೂಡಲೇ ನಮಗೆ ಕಂಡಿದ್ದೆ ಒಂದು ಕಾಟೇರಮ್ಮನ ಶಕ್ತಿ ಸ್ವರೂಪಿ ರೂಪದಾಗಿರೋ 35 ಫೂಟಿನ ಒಂದು ಮೂರ್ತಿ. ಅದಕ್ಕೆ ನಾವು ನಮಸ್ಕಾರ ಮಾಡ್ಕೊಂಡು ಬರೋಷ್ಟರಲ್ಲೇ ಅಲ್ಲಿ ಒಂದಿಷ್ಟು ಜನ ತಾವು ಬೇಡ್ಕೊಂಡಂಥ ಹರಕೆಗಳನ್ನ ತೀರ್ಸಾತ್ರಿ. ಇಲ್ಲಿ ನೀವು ನೋಡ್ಬೋದು ಬೆಲ್ಲದ ದೀಪ, ಕುಂಬಳಕಾಯಿ ಒಳಗೆ ದೀಪ ಮತ್ತು ಲಿಂಬೆ ಹಣ್ಣೊಳಗಿನ ದೀಪ. ಯಾವ ಥರ ಭಕ್ತರು ಬೇಡ್ಕೊಂಡಿರ್ತಾರ ಆ ಥರದ ದೀಪಗಳನ್ನ ಇಲ್ಲಿ ತಂದು ಹಚ್ಚಿ ದೇವಿಗೆ ಆರತಿ ಮಾಡಿ ಅವ್ನ ಇಲ್ಲೇ ಇಟ್ಟು ಹೋಗ್ತಾರೆ. ಇದನ್ನು ನೋಡಿಷ್ಟ್ರಾಗೆ ನಮ್ಮ ಹಿಂದೆ ಒಂದಿಷ್ಟು ಜನ ಒಂದಿಷ್ಟು ನಮ್ಮ ಕಡೆ ನೆದರ್ ತಕ್ಕೊಳ್ಳೋದಂತಾರ, ಆ ಥರ ತಕ್ಕೊಳತ್ತಿದ್ರು. ಅದು ಏನು, ಅದನ್ನ ಎದಕ್ಕೆ ತಕ್ಕೋತಾರ ಅಂತೇಳಿ ನಾವು ಅಲ್ಲಿದ್ದೊಬ್ಬರು ಅರ್ಚಕರಿಗೆ ಕೇಳಿದ್ವಿ ರೀ. ಇದನ್ನೆಲ್ಲ ನೋಡ್ಕೋತ ದೀಪ ಅದೆಲ್ಲ ನೋಡೋಷ್ಟ್ರಲ್ಲೇ ಅದನ್ನು ನಾವು ಕೇಳಿದ್ವಿ ಅವರಿಗೆ. ಅವ್ರು ಯಾವ ಥರ ಹೇಳಿದ್ರಂತ ಕೇಳ್ರಿ. ನಿಮ್ಮ ಚಕ್ರ ವಾಸ್ತು ಚಕ್ರ ಇದು, ವಾಸ್ತು ಅಗರಿಕರ ಚಕ್ರ ಇದು. ನಿಮ್ ನರದೃಷ್ಟಿ ಹೋಗ್ಬೇಕು, ಜನದೃಷ್ಟಿ ಹೋಗ್ಬೇಕು, ಅದನ್ನ ಕೇಳಿ ನಾನು ಮತ್ತು ನನ್ನ ಹೆಂಡ್ತಿಬ್ರು ನೆದರ್ ತೆಗೆಸ್ಕೊಂಡ್ವಿ. ನೆದರೆಲ್ಲ ತೆಗೆಸ್ಕೊಂಡು ಮುಂದೆ ಬಂದ ಕೂಡಲೇ ನಮ್ಮ ಕಣ್ಣಿಗೆ ಬಿದ್ದಿದ್ದೆ ಈ ಗಿಡ. ನಮ್ಮ ಮೊದಲೇ ಹೇಳ್ದಂಗೆ ಸುಮಾರು ಒಂದು 350 ವರ್ಷದ ಹಳೆ ಆಲದ ಮರ ಅಂತ ಹೇಳಿದ್ದ ಇದೇ ಆಲದ ಮರ. ಸೊ ಜನ ಇಲ್ಲಿ ನೀವು ನೋಡ್ಬೋದು ಯಾವ ಥರ ಕೆಂಪು ಕಲರ್ ವಸ್ತ್ರದೊಳಗೆ ತೆಂಗಿನಕಾಯಿಗಳ್ನ ಅವರು ಹರಕೆ ರೂಪದಾಗ ಕಟ್ಟ್ಯಾರ ಅಂತೇಳಿ. ಬರ್ರಿ ಒಳಗಿನ ಬಾಜು ಹೆಂಗದ ಅಂತ ತೋರಿಸ್ತೀನಿ. ನೀವಿಲ್ಲಿ ನೋಡ್ಬೋದು ಎಲ್ಲ ಕಡೆ ಭಕ್ತರು ತಮ್ಮ ಬೇಡ್ಕೊಂಡ ಹರಕೆಗಳ ತೀರಿದ ಮ್ಯಾಗ ಅಥವಾ ಹರಕೆಗಳು ಫಲಿಸಿದ ಮ್ಯಾಗ ಯಾವ ಥರ ಬಂದು ಇಲ್ಲಿ ಕಟ್ಟ್ಯಾರ ಅಂತೇಳಿ. ಯಾವುದೇ ಥರದ ಒಂದು ಸಣ್ಣ ಜಾಗನೂ ಬಿಟ್ಟಿಲ್ಲ. ಜನಕ್ಕೆ ಎಲ್ಲೆಲ್ಲಿ ನಿಲ್ಲುತ್ತದ, ಎಲ್ಲೆಲ್ಲಿ ಅವ್ರ ಕಾಯಿ ಕಟ್ಬೋದು ಅಲ್ಲೆಲ್ಲ ಕಡೆನೂ
ಕಟ್ಟ್ಯಾರ್ರಿ. ನೋಡ್ರಿ ಇಲ್ಲಿ ಮುಂದೆ ನಿಮಗೆ ತೋರಿಸ್ತೀನಿ. ಕೆಳಗೆ ಬರೋ ಬೇರಿಗೂ ಕಟ್ಟ್ಯಾರ. ನಮ್ಮ ಕಡೆ ಇವೆಲ್ಲಕ್ಕೂ ಜೋತ್ ಬಿದ್ದ ಬೇರೇನೋ ಅಂತಾರ. ಸೊ ಅಂಥವಕ್ಕೆಲ್ಲದಕ್ಕೂ ಕಟ್ಟ್ಯಾರ ನೋಡ್ರಿ ಇಲ್ಲಿ ಸುತ್ತಮುತ್ತ. ಮತ್ತು ಇವ್ರ ಗುಡಿಯವರು ಒಂದಿಷ್ಟು ಇಲ್ಲಿ ಗ್ರಿಲ್ಸ್ ಹಾಕ್ಸ್ಯಾರ ಕಟ್ಲಿ ಅಂತ ಹೇಳಿ. ಆ ಗ್ರಿಲ್ಸಿಗೂ ಎಲ್ಲ ಕವರ್ ಮಾಡ್ಯಾರ. ಮತ್ತು ಮ್ಯಾಗ ಇಲ್ಲಿ ನೋಡ್ಬೋದು ಎಲ್ಲೆಲ್ಲಿ ಎರಕ್ಕೆ ಆಗ್ತೈತೆ ಅಲ್ಲಿ ಎಲ್ಲ ಕಡೆನೂ ಕಟ್ಟ್ಯಾರ ನೋಡ್ರಿ ಇಲ್ಲಿ. ಅದನ್ನೆಲ್ಲ ನೋಡ್ಕೋತ ನಾವು ಒಂದೆರಡು ಪ್ರದಕ್ಷಿಣೆ ಹಾಕಿದ್ವಿ. ಇಲ್ಲಿ ಜನ ಏನು ಹೇಳ್ತಾರಂದ್ರೆ ಸುಮಾರು ಒಂದು 9 ವಾರ ನೀವು ಬಿಡದೆ ಬಂದು ದೇವಿಗೆ ಬೇಡ್ಕೊಂಡ್ರ ನೀವು ಬೇಡ್ಕೊಂಡಂಥ ಎಲ್ಲ ಆಸೆಗಳು ಈಡೇರ್ತಾವು. ಸೊ ಹಾಗೆಲ್ಲ ಈಡೇರಿದ ಮ್ಯಾಗ ಭಕ್ತರು ಬಂದು ಇಲ್ಲಿ ಈ ಥರ ಈ ಗಿಡಕ್ಕೆ ಕಾಯಿ ಕಟ್ತಾರಂತನೋ ಪ್ರತೀತಿ ಅದ. ನಾವು ಇಲ್ಲೊಬ್ರ ಬಳಿ ಕೇಳಿದ್ವಿ. ಸೊ ಅವ್ರು ಹೇಳಿದ್ರು ಇಲ್ಲ, ಇಲ್ಲಿ 9 ವಾರ ಬರಬೇಕು, ಬಂದ್ರೆ ನಿಮ್ಮೆಲ್ಲ ಆಸೆಗಳು ಆಗ್ತಾವಂಥೇಳಿ. ಇದನ್ನು ಎಲ್ಲನೂ ಜನರ ಮ್ಯಾಗ ಬಿಟ್ಟದ್ದು, ಅವ್ರ ನಂಬಿಕೆ ಮ್ಯಾಗ ಬಿಟ್ಟದ್ದು. ನಾವು ಏನು ಹೇಳುವಂಗಿರಂಗಿಲ್ಲ, ಏನಿಲ್ಲ. ಬರ್ರಿ ಇನ್ನೊಂದು ರೌಂಡ್ ಹಾಕೊಂಡ್ಬರೋಣ. ನಾವು ಮತ್ತೊಂದು ಪ್ರದಕ್ಷಿಣೆ ಹಾಕುವ ಹೊತ್ನ್ಯಾಗ ಇಲ್ಲೊಬ್ರು ಸ್ಥಳೀಯರು ನಮ್ಗೆ ಹೇಳಿದ್ರು ಈ ಗಿಡದ ಬಾಜುನೇ ಒಂದು ಇಡೀ ಪ್ರಪಂಚದಾಗೆ ಅತ್ಯಂತ ಎತ್ತರವಾದ ದೇವಿ ಮೂರ್ತಿ ಒಂದು ಆಗತ್ತದ. ಅದು ಯಾವುದಂದ್ರೆ ಪ್ರತ್ಯಂಗಿರಾ ದೇವಿದ ಅಂತೇಳಿ. ಇದು ಸುಮಾರು 252 ಫೂಟ್ ಎತ್ತರದ ಮೂರ್ತಿ ಆಗುತ್ತದೆ. ಇಲ್ಲಿ ನೀವು ನೋಡ್ಬೋದು ಒಂದು ಬ್ಯಾನರ್ ಹಾಕ್ಯಾರ. ಸೊ ಅದ್ರೊಳಗೆ ಎಲ್ಲ ಡೀಟೇಲ್ಸ್ ಕೊಟ್ರೆ ಮತ್ತು ಬ್ಲೂ ಪ್ರಿಂಟ್ ಕೊಟ್ರೆ ಯಾವ ಥರ ಅದು ಮೂರ್ತಿ ಇರ್ತದೆ ಅಂತೇಳಿ. ಪ್ರತ್ಯಂಗಿರಾ ದೇವಿ ಒಂದು ಸಿಂಹದ ಮ್ಯಾಗ ಕುಂತಿರೋ ಮೂರ್ತಿ ಅದ. ಸೊ ಇಲ್ಲಿ ನೀವು ಸೈಡಿಗೆ ನೋಡ್ಬೋದು ಅದು ಆಲ್ರೆಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ. ಈಗ ಸುಮಾರು ಒಂದು 55ರಿಂದ 60 ಫೂಟ್ ಎತ್ತರಕ್ಕೂ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ಯದ. ಆ ದೇವಿ ಸಿಂಹದ ಮ್ಯಾಗ ಕುಂತಿರೋ ರೂಪದಾಗ ಸಿಂಹದ ಕಾಲ ಮತ್ತು ದೇವಿ ಕಾಲನ್ನು ಇಲ್ಲಿ ನೀವು ನೋಡ್ಬೋದು. ಮತ್ತು ಈ ಇಡೀ ಬ್ಯಾನರ್ ಒಳಗೆ ಆ ಕಟ್ಟಡಕ್ಕೆ ಎಷ್ಟು ಖರ್ಚಾಗ್ತದೆ ಮತ್ತು ಅದು ಯಾವ ಥರ ಇರ್ತದ ಅಂತ ಎಲ್ಲ ಥರ ಡೀಟೇಲ್ಸು ಇದ್ರೊಳಗೆ ಗುಡಿ ಕಮಿಟಿಯವ್ರು ಆಲ್ರೆಡಿ ಇದ್ರೊಳಗೆ ಹಾಕ್ಯಾರ. ನೀವೆಲ್ಲ ಬಂದ್ರೆ ಒಂದ್ಸಲ ನೀವು ನೋಡ್ಬೋದು.